ನಮಸ್ಕಾರ ಅಣ್ಣಾರ. ಸರ ನಮಸ್ಕಾರ. ತಮ್ಮ ಹೆಸರು ಅಣ್ಣಾರ? ಶ್ರೀಶೈಲ್ ನರಗುಂದ್ ಸರ. ಶ್ರೀಶೈಲ್ ನರಗುಂದ್ ಅಂತ ಹೇಳ್ರಿ. ಊರ್ರಿ? ಊರ್ ಏನಿಗೆ ಸರ್. ಊರ್ ಏನಿಗೆ. ನಮ್ಮ ಯುವ ಮಾರ್ಟಿನ್ ಪ್ರಾಡಕ್ಟ್ಗಳನ್ನ ನೀವು ಯಾವಾಗ ಉಪಯೋಗ ಮಾಡಕ್ ಚಾಲೂ ಮಾಡಿದ್ರಿ ಅನ್ನೋದನ್ನ ಬಟ್ ಕ್ಲಿಯರ್ ಆಗಿ ಹೇಳ್ಬಿಡ್ರಿ ಅಣ್ಣಾರ. ಸರ ನಾವು ಈ ಹಿಂದಿನ ಬೆಳಿ ಏನಿತ್ತಲ್ಲ ಸರ ಅವೆಲ್ಲ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ವಿ. ಹಾ ರೀ. ಇವಾಗ ಬಸಯ್ಯ ಸರ್ ಬಂದು ನಾವು ಇದನ್ನ ರಾಸಾಯನಿಕ ಇದನ್ನ ಮಾಡ್ಬೇಡ್ರಿ, ಒಂದ್ ಸ್ವಲ್ಪ ಸಾವಯವ ಮಾಡ್ರಿ, ಮಾಡಿ ನೋಡ್ರಿ ನೀವು. ರಾಸಾಯನಿಕ ಮಾಡ್ರಿ, ರಾಸಾಯನಿಕ ಬಿಟ್ಟ ನಮ್ದು ಸ್ವಲ್ಪ ನಮಗೂ ಇದನ್ನ ಮಾಡಿ ನೋಡ್ರಿ ಅಂದ್ ಆ ಬೆಳಕ್ ನಾವು ರಿಸಲ್ಟ್ ನಿಮ್ಗೆ ಹೇಳಂತೀರ ನಮ್ ರಿಸಲ್ಟ್ ಅಂತಂದ್ರ. ಅದಕ್ಕಾಗಿ ನಾವು ಸಾವಯವ ಮಾಡ್ಬೇಕಂತೇಳಿ ಬರೀ 1 ಎಕರೆ ಅಷ್ಟ ಮಾಡಿದೇವ್ ಸರ್. ಮೊದಲ್ ನಮ್ಗ ನಂಬಿಕೆ ಇರಾಕಿಲ್ರಿ ಸಾವಯವ ಬಗ್ಗೆ. ನಾವೆಲ್ಲಾ ಬೇರೆ ಕಂಪ್ನಿ ಇವೆಲ್ಲ ಗೊಬ್ಬರ ತಂದ ಮಾಡಿ ನೋಡಿದ್ವಿ ಸರ್. ಅದು ನಮ್ಗೇನ್ ರಿಸಲ್ಟ್ ಅನಿಸ್ಲಿಲ್ಲ ಸರ್. ಪಕ್ಕಾ ರಿಸಲ್ಟ್ ಬರ್ಲಿಲ್ಲ ಸರ್. ಅದ ರಿಸಲ್ಟ್ ಬರ್ಬೇಕಾಗಿ ನಾವು ಯೂಸ್ ಮಾಡಿ ನೋಡಿದಕ್ಕಾಗಿ ನಮ್ಗ ಗ್ಯಾರಂಟಿ ಸಾವಯವ ಅಂದ್ರೆ ಗ್ಯಾರಂಟಿನೇ ಇಲ್ದಂಗ ಗ್ಯಾರಂಟಿನೇ ಇಲ್ದಂಗ ಯಾವ ಸಮೃದ್ಧಿ ಯಾವ ಅಂತೇಳಿ ಬರ್ದಿದ್ವಲ್ಲ ಸರ್. ಅವನ್ನೆಲ್ಲ ಯೂಸ್ ಮಾಡಿದವ್ರ ನಾವು. ಯೂಸ್ ಮಾಡಿ ನೋಡ್ರಿ ನಾವು ಅಮೌಂಟ್ ಕೊಟ್ಟಿದ್ದ ಪ್ರಕಾರ ನಮ್ಗ ರಿಸಲ್ಟ್ ಬರ್ಬೇಕು ಸರ್. ರಿಸಲ್ಟ್ ಅನ್ನೋದ ಇಲ್ಲ ಸರ್ ನಮ್ಗ. ಹಂಗ ಇದ್ ಹೆಂಗ್ ಬರ್ತೈತ ಸರ್ ಹಂಗ ರಾಸಾಯನಿಕ ಹೆಂಗ್ ಬರ್ತೈತಲ್ಲ ಹಂಗ ಆ ಪ್ರಕಾರ ಬಂತ್ ಸರ್. ಅದ ಈಗ ನಿಮ್ಗೆ ಯುವ ಮಾಡ ಯೂಸ್ ಮಾಡಕತ್ಮೇಲೆ ಯುವ ಮಾಡ ನಮ್ ಪ್ರಾಡಕ್ಟ್ ಗಳು ಕಿಂಗ್ ಗ್ರೋತ್ ಡೆವಲಪರ್ ಯೂಸ್ ಮಾಡಕತ್ತಿರಲ್ಲ, ಅವಾಗ ಏನ್ ಅನ್ಸಾಕೈತಿ ನಿಮ್ಗ? ಅವಾಗ ನಾವು ಪರ್ಫೆಕ್ಟ್ ಅನ್ಸಾಕೈತಿ ಸರ್. ಇದು ಹತ್ತಿನೂ ಬಾಳ ಬೆಳಿತ್ ಸರ್. ಈಗ ರಾಸಾಯನಿಕ ಬೆಳೆಸಿದ್ವಿ ಸರ್, ಹತ್ತಿ ಇದಕ್ಕಿಂತ ಎತ್ತರ ಬೆಳೆದ ಸರ್. ಇದಕ್ಕಿಂತ ಎತ್ತರ ಬೆಳೆದೈತ್ರಿ. ಅದ್ರ ಒಂದ್ ಕಾಯಿ ಹಿಡಿದಿರ್ಲಿಲ್ಲ. ಒಂದ್ ಕಾಯಿ ಅನ್ನೋದು ನೋಡಲ್ರಿ ಸರ್. ನಾವು ಮತ್ ಬೇರೆ ಪಿಕ್ ಮಾಡಿವ್ ಸರ್. ಇವಾಗ ಈಗ ಡೆವಲಪರ್ ಅಂತೇಳಿ ಸರ್, ಡೆವಲಪರ್ ನೀವು ಕೊಟ್ಟಿದ್ರಲ್ಲ, ಆ ಡೆವಲಪರ್ ನಾವು ಮೊದಲ ಹತ್ತಿಕ ಸಾಲ್ ಬಿಡತ್ತಿದ್ವಲ್ರಿ. ಸಾಲ್ ಬಿಡುತ್ತ ಸ್ವಲ್ಪ ಒಂದ್ 10 ಬುಟ್ಟಿ ಮಣ್ಣಾಗ ಇದನ್ನ ಮಿಕ್ಸ್ ಮಾಡಿ ಗೊಜ್ಕೊಂತ ಸಾಲ್ ಬಿಡಕ್ಕಿಂತ ಮೊದಲ ಹಿಂಗ ಗೊಜ್ಕೊಂತ ಬಂದಿವಿ ಸರ್. ಗೊಜ್ಕೊಂತ ಬಂದ ಸಾಲ್ ಬಿಟ್ಟ ಹತ್ತಿ ಕಾಯಿಗೆ ಇದನ್ನ ಮಿಕ್ಸ್ ಮಾಡಿ ಅಂದಿರ್ ಸರ. ನಾವು ಮಿಕ್ಸ್ ಮಾಡ್ಲಿಲ್ಲ, ಹಂಗೆ ಇದು ಮಾಡಿವಿ ಸರ. ಹತ್ತಿ ಕಾಳು ಹಚ್ಚಿದ್ವಿ ಸರ. ಈ ಹತ್ತಿ ಒಂದ್ ಗೇನ್ ಬಂದಿನ್ ಸರ. ಒಳ್ಳೆ ಇದನ್ನ ಡೆವಲಪರ್ ಐತಲ್ರಿ, ಡೆವಲಪರ್ ಡ್ರಿಚಿಂಗ್ ಮಾಡಿವಿ ಸರ. ಡ್ರಿಚಿಂಗ್ ಮಾಡಿದ ತಕ್ಷಣ ಹೊಳ್ಳೆ ಇದ ಗ್ರೋತ್ ಇದು ಕಿಂಗ್ ಎರಡು ಮಿಕ್ಸ್ ಮಾಡಿ ಮ್ಯಾಲ ಸ್ಪ್ರೇ ಮಾಡಿವಿ ಸರ್. ಎರಡ್ ಸ್ಪ್ರೇ ಮಾಡಿದಾರೆ ಈಗ ಇದಕ್ಕ 3 ಸತ ಸ್ಪ್ರೇ ಮಾಡಿದಾರೆ ಸರ್. 2 ಸತ ಡೆವಲಪರ್ ಇದನ್ನ ಡ್ರಿಂಚಿಂಗ್ ಮಾಡಿದಾರೆ. ಈಗ ಅನ್ನಾರ ಇನ್ನೊಂದು ವಿಷಯ ಏನಂತಂದ್ರ, ಈಗ ನೀವು ಸಾಕಷ್ಟು ನಿಮ್ದು ಜಮೀನ್ ಇದ್ದವ್ರದಿರಿ. ನೀವು 1 ಎಕರೆ ಈ ವರ್ಷ ನಮ್ದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದಾರೆ. ಮುಂದಿನ ವರ್ಷದಿಂದ ಆಗ್ಲಿ, ಈಗ ಹಿಂಗಾರಿ ಬೆಳಿಗಾಗ್ಲಿ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂತಂದ್ರ ನೀವು ಯೂಸ್ ಮಾಡಿದಿರಿ, ನಿಮ್ಗೆ ರಿಸಲ್ಟ್ ಗೊತ್ತಾಗಿದೆ. ಈ ಸಾಕಷ್ಟು ಕಂಪ್ನಿಗಳು ಬಂದಾವು ಹೋಗಿದಾವು, ಯಾವ ಅಷ್ಟೊಂದ್ ರಿಸಲ್ಟ್ ಅನ್ನು ಕಂಡಿಲ್ಲ. ಸಾವಯವನ ಬ್ಯಾಡ ಅನ್ಸಿತ್ ಸರ್. ಸಾವಯವನ ಬ್ಯಾಡ ಅನ್ಸಿತ್ರಿ. ಬಂದಷ್ಟು ಬರವಲ್ತಾಗ ರಾಸಾಯನಿಕ ಮಾಡ್ಕೊಂತ ಹೋಗುನು. ಅದು ತಾತ್ಕಾಲಿಕ ಇದನ್ ಕೊಡ್ತದ ಸರ್. ತಾತ್ಕಾಲಿಕ ರಿಸಲ್ಟ್ ರಿಸಲ್ಟ್ ಆಗಿ DAP ಪೊಟ್ಯಾಷಿಯಂ ಗೊಬ್ಬರ ಹಾಕಿ ತಾತ್ಕಾಲಿಕ ಇದಾಗ್ಬಿಡುತ್ತೆ ಸರ್. ಇದು ಏನ್ ಅನ್ಸಿತ್ ಸರ್, ಮೊದಲೇಕ ನಾವು ಹತ್ತಿ ಬೆಳೆದ್ಬಿಡ್ದ ಈ ಗಿಡ ಅದೊಂದ್ ಸ್ವಲ್ಪ ನಮ್ಗ ಈಗ ಅದನ್ ಸರ್. ಗಿಡ ಅದು ಫಸ್ಟ್ ನೋಡ್ಬಿಡ್ದ ಇದೇನ್ ಹತ್ತಿಪ್ಪ, ಒಳ್ಳೆ ಮಾಡಿನಪ್ಪ, ಇದನ್ನ ಇಂಪ್ರೂವ್ಮೆಂಟ್ ಆಗುದಿಲ್ಲ ಇದು ಅಂತೇಳಿ ಅನ್ಕೊಂಡಿದ್ರಿ. ಸ್ವಲ್ಪ ಮರಿಕೊಂತ ಹಾಯ್ನ್ ಸರ. ಒಳ್ಳೆ ಈ ಸರ್ ಬಂದ್ರ. ಇಲ್ಲ ಸರ ನೀವು ಡ್ರಿಚಿಂಗ್ ಮಾಡಿ ಹೊಳೆ ಇದನ್ನ ಯೂಸ್ ಮಾಡಿ ಎಣ್ಣೆ ಹೊಡಿ ಅಂತ ಸರ್. ಮತ್ತ ಮರನೇ ದಿನ ಬಂದ ಡ್ರಿಚಿಂಗ್ ಮಾಡಿ ಹೊಳೆ ಎಣ್ಣೆ ಹೊಡೆದ್ ಹಾಯ್ನ್ ಸರ. ಮತ್ 8 ದಿನ ಬಿಟ್ಟು ಬಂದಿಂದ ಹತ್ತಿ ಚೇಂಜ್ ಆಗ್ಬಿಟ್ಟು ಸರ್. 8 ದಿವಸಕ್ಕೆ ಚೇಂಜ್ ಆಗಿದೆ ಸರ್. ಆಯ್ತು. ಈಗ ಸದ್ಯ ಈಗ ಒಂದೊಂದ್ ಗಿಡದಾಗ್ರಿ ಎನ್ಸಿದ್ರಿ ನೀವು, ಎನ್ಸಿರ್ಬೋದು ಮೋಸ್ಟ್ಲಿ ನೀವು. ಈಗ ಅಂದಾಜು ಕಾಯಿ ಎಷ್ಟಿರ್ಬೋದು, ಆಮೇಲೆ ಹೂವ ಉರ್ಲ ಎಷ್ಟಿರ್ಬೋದು ನಿಮ್ ಲೆಕ್ಕಲೆ? ಮಿನಿಮಮ್ ಕಾಯಿ 90 ರಿಂದ 100 ಕಾಯಿ ಸರ್. ಕಾಯಿ ಸದ್ಯ ಒಂದೊಂದ್ 100 ಕಾಯಿ ಒಂದೊಂದ್ ಗಿಡಕ್ಕೆ. ಮುಂದ ಹೂವ ಉರ್ಲ ಇದು ಎಷ್ಟಿರ್ಬೋದು ಹೆಚ್ಚು ಕಮ್ಮಿ? ಅಂದಾಜ್ ಇನ್ನೂ ಒಂದು 50 ರಿಂದ 60 ಹೂವ ಉರ್ಲ ಐತಿ. ಒಟ್ ನಿಮ್ಗ ಈ ನಮ್ಮ ಯುವ ಮಾರ್ಟಿನ್ ಕಂಪ್ನಿ ಎಲ್ಲಾ ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡೋದ್ರಿಂದ ಒಟ್ಟು ಖುಷಿ ಅನ್ಸೈತಿ. ಈಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಸರ್, ಈಗ ಎಲ್ಲಾರು ಸಾವಯವ ಮಾಡ್ಲಿ, ಈಗ ಚಂದಾಗಿ ಇದನ್ನ ತಗೊಳ್ಳಿ, ಎಲ್ಲಾರ್ದು ಪೀಕ್ ಚಂದಾಗಿ ಬರ್ಲಿ ಅಂತ ಹೇಳಿ ಎಲ್ಲಾರು ಸಾವಯವ ಯೂಸ್ ಮಾಡ್ಲಿ ಅಂತ ನಮ್ಮ ಯುವ ಮಾರ್ಟಿನ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಲಿ ಅಂತ ಹೇಳಿ ರೈತರಿಗೆ ಹೇಳಕ್ ಇಷ್ಟಪಡ್ತೀರಿ. ಕಡಿಮೆ ಖರ್ಚೊಳಗ ಕಡಿಮೆ ಖರ್ಚು ಹೆಚ್ಚಿಗೆ ಆದಾಯವನ್ನ ಮಾಡಬಹುದು. ನಮ್ಮ ಯುವ ಮಾರ್ಟಿನ್ ಕಂಪನಿ ಎಲ್ಲಾ ಪ್ರಾಡಕ್ಟ್ ಉಪಯೋಗ ಮಾಡೋದ್ರಿಂದ ಅನುಕೂಲ ಐತಿ ಅಂತ ಹೇಳಕ್ ಇಷ್ಟಪಡ್ತೀರಿ. ಧನ್ಯವಾದಗಳು. ನಮಸ್ಕಾರ.